ಫಸ್ಟ್ ಇಂಪ್ರೆಷನ್ ಇವ್ರನ್ನ ನೋಡಿದ್ನ ಫಸ್ಟ್ ಇಂಪ್ರೆಷನ್ ಹೇಗಿತ್ತು ಅಂದ್ರೆ ನೋಡಿದ್ದು. ಇಲ್ಲ ಅದಕ್ಕೂ ಮುಂಚೆ ಕೇಳಿದ್ದೆ ನಾನು. ಹೌದಾ ಅದಕ್ಕೂ ನಂಗ್ ಗೊತ್ತಿಲ್ಲ. ಹೇಗಿತ್ತು ಅಂದ್ರೆ ರೇಣುಕೆ ಕ್ಯಾರೆಕ್ಟರ್ಗೋಸ್ಕರ ಲುಕ್ ಟೆಸ್ಟ್ ಮಾಡ್ತಾ ಇದ್ರು ಅಂಡ್ ಎಲ್ಲಮ್ಮ ರೇಣುಕೆ ಮಾಡ್ತಿದ್ದಾಗ ನನಗೆ ಹೇಳೋರು, ರೇಣುಕೆ ಬಂದ್ರಪ್ಪ, ನಿನ್ನೆ ಲುಕ್ ಟೆಸ್ಟ್ ಆಯ್ತು, ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ನೀನ್ ನೋಡ್ಬೇಕಿತ್ತು. ಇವ್ರು ಬಂದಿದ್ದ ದಿನ ಹೇಗಾಗಿತ್ತು ಅಂದ್ರೆ, ಇವ್ರು ಮಧ್ಯಾಹ್ನದ ಮೇಲೆ ಬಂದ್ರಿ ಅಲ್ಲ ನೀವು, ಮಧ್ಯಾಹ್ನದ ನಂದು ಮಧ್ಯಾಹ್ನ ಮುಗ್ದೋಗಿತ್ತು. ನಂಗೆ ನಾಗೋಣ ಹೇಳಿದ್ರು, ನೀನ್ ಹೋಗ್ತೀಯಾ ರೇಣುಕೆಗೆ ನೀನೇ ಆಡಿಷನ್ ಮಾಡು, ಹೆಂಗಿರ್ಬೇಕು ಅಂತ ನೀನು ಹೇಳ್ಕೊಂಡು ಮಾಡಿಸ್ಕೋ ಅಂದಿದ್ರು. ಸೊ ಫಸ್ಟ್ ಇಂಪ್ರೆಷನ್ ವಾಸ್ ಲೈಕ್ ಕ್ಯೂರಿಯಾಸಿಟಿ, ಹೇಗಿರ್ಬೋದು ರೇಣುಕೆ, ಹೇಗಿರ್ಬೋದು ನಮ್ಮ ಸಂಬಂಧ ಅಂತ. ನನಗೆ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು ಅಂದ್ರೆ ಚಿಕ್ಕ ವಯಸ್ಸಿನ ಆಲ್ರೆಡಿ ನೋಡಿದ್ದೆ ಇವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದೆ. ಬಟ್ ರಿಯಲ್ ಲೈಫಲ್ಲಿ ಹೇಗಿರುತ್ತೆ ಜೊತೆಗೆ ಆ್ಯಕ್ಟ್ ಮಾಡುವಾಗ ಒಂದು ಕ್ಯೂರಿಯಾಸಿಟಿ ಇತ್ತು ಹೇಗಿರುತ್ತೆ ಅಂತ. ಆ್ಯಂಡ್ ನೋಡಿದ್ದೆ ನಾನು ಹಳೆ ಎಪಿಸೋಡ್ಸ್, ಹಾಗಾಗಿ ಅವರು ಆ್ಯಕ್ಟಿಂಗ್ ಎಲ್ಲ ಗೊತ್ತಿತ್ತು ನನಗೆ. ಬಟ್ ಆದರೂ ಲೈವಾಗಿ ನೋಡಬೇಕು ಅಂತ ತುಂಬ ಕ್ಯೂರಿಯಾಸಿಟಿ. ನಮ್ಮಿಬ್ಬರ ಫಸ್ಟ್ ಸೀನ್ ಅದೇ ಮಾಕ್ ಶೂಟ್. ಮಾಕ್ ಶೂಟ್ ಮಾಕ್ ಶೂಟ್ ಅಲ್ಲಿ ಲೆಕ್ಕಕ್ಕೆ ಬರಲ್ಲ ಅನ್ಸುತ್ತೆ. ಮಾಕ್ ಶೂಟ್ ಲೆಕ್ಕಕ್ಕೆ ಬರಲ್ಲ. ಅಂದ್ರೆ ಫಸ್ಟ್ ಸೀನ್ First ಜೊತೆಲಾಗಿದ್ದು ಅದೇ ಅದೇ. ನನ್ನ ಬಂಡೆಯಿಂದ ಬೀಳ್ತಾರೆ, ನಾನ್ ಹಿಡ್ಕೊತೀನಿ. ಹಿಡ್ಕೋತಾರಲ್ಲ ಅದು. ಫಸ್ಟ್ ಸೀನೇ ತುಂಬಾ ಚೆನ್ನಾಗಿತ್ತು. ಕ್ರೇಜಿ ಹೌದು. ಮೂಮೆಂಟ್ಸ್. ಎಲ್ಲ ಜೋಕ್ಸ್ ಮಾಡ್ತಾ ಇದ್ರು, ಸಿಕ್ಕಾಪಟ್ಟೆ ನಕ್ಕಿದ್ವಿ. ಮಧ್ಯರಾತ್ರಿ ಆದ್ರೂ ಜೋಶಲ್ಲಿ ಇದ್ವಿ ಅವತ್ತು ಮಾತ್ರ. ಮಧ್ಯಾಹ್ನ ರಾತ್ರಿಲಿ ಬ್ಲ್ಯಾಕ್ ಟೀ ಕುಡ್ದಿದ್ವಿ, ಬ್ಲ್ಯಾಕ್ ಟೀ ಕುಡ್ದಿದ್ವಿ. ಕಷ್ಟಪಟ್ಟು ಕುಡಿಲೇಬೇಕು ಅಂತ ಕುಡಿದ್ವಿ. ಹೌದು, ಅದ್ರಲ್ಲಿ ಏನೂ ಇರ್ಲಿಲ್ಲ, ಉಪ್ಪಿರ್ಲಿಲ್ಲ, ಖಾರ ಇರ್ಲಿಲ್ಲ, ನಥಿಂಗ್. ಆದ್ರೂ ಎಲ್ಲ ಜಪಾನ್ ಟೀ ಅಂತ ಅಂತಿದ್ರು, ಖುಷಿಯಾಗಿ ಕುಡ್ದಿದ್ವಿ ಅದನ್ನ.